ಕಣ್ಣಿನ ಏನು ತೊಂದರೆ ಇರ್ತಕ್ಕಂಥ ನಮ್ಮ ಬಡ ಜನರು, ಸಾಮಾನ್ಯ ಜನರು ಇವತ್ತು ನಿಶಕ್ತಿ ಇರ್ತಕ್ಕಂಥ ಜನ ತೋರ್ಸಕ್ಕೆ ಆಗದ ಅಂತ ಅಥವಾ ಯಾರು ಸಹಕಾರ ಇಲ್ಲದಂತ ಜನ ಇವತ್ತು ಬಹಳ ಇದ್ದಾರೆ. ಆ ದೆಸೆಯಿಂದನ ನಮ್ಮ JDS ಅಧ್ಯಕ್ಷರು ಮತ್ತು ಉಗ್ರೇಶ್ ಅಭಿಮಾನಿ ಬಳಗದ ವತಿಯಿಂದ ಲಯನ್ಸ್ ಕ್ಲಬ್ ವತಿಯಿಂದನ ಈ ಕಾರ್ಯಕ್ರಮ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಅದನ್ನ ಯಾರ ಉತ್ಪ್ರೇಕ್ಷೆ ಇಲ್ಲದೆ ಸ್ವಂತ ಶಕ್ತಿಯಿಂದ ನಮ್ಮ ಉಗ್ರೇಶನರು ಬಹಳ ಇಂಥ ಕ್ಯಾಂಪ್ಗಳನ್ನು ಬಹಳ ಎಲ್ಲ ತಾಲೂಕಾದ್ಯಂತ ನಡೆಸ್ಕೊಂಡು ಬರ್ತಾವ್ರೆ. ಅವರಿಗೆ ಈ ದೇವರು ಮುಂದಿನ ದಿನಗಳಲ್ಲಿ ಈ ತಾಲ್ಲೂಕಿನ ಒಂದು ಪ್ರಮುಖವಾದ ಅಧಿಕಾರವನ್ನು ಕೊಟ್ಟು ದೇವರು ಒಳ್ಳೇದು ಮಾಡಲಿ. ಇನ್ನ ನಮ್ಮಂತ ಸಾವಿರಾರು ಜನಕ್ಕೆ ಬಡವರಿಗೆ, ಕೈಲಾಗದವರಿಗೆ, ನಿಸ್ಸಹಾಯಕರಿಗೆ ಇಂಥ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ ಒಂದು ಪಂಚಾಯತಿಗೆ ಒಂದು ಶಿಬಿರ ಮಾಡ್ತೀವಿ ಅಂತ ಈಗಲೇ ಅವರು ಹೇಳ್ತಾವ್ರೆ. ಇನ್ನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ. ಅವರ ಆಯಸ್ಸು, ಆರೋಗ್ಯ ಮತ್ತು ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ಅವರ ಹಿಂದಿನ ಎಲ್ಲ ಬೆಂಬಲಿಗರು ಅವ್ರಿಗೂ ದೇವರು ಒಳ್ಳೇದು ಮಾಡಿ, ಅವ್ರ ಶಕ್ತಿನೂ ಬಲಪಡಿಸಿ ಒಳ್ಳೇದು ಮಾಡಿ ಈ ಸಮಾಜ ಸೇವೆಯನ್ನು ಈ ತರ ಮಾಡೋರು ಬಹಳ ಅಪರೂಪ ಜನ. ಇವತ್ತು ಕೋಟಿಗಟ್ಟಲೆ ಇರೋ ಜನನು ಹೊರಗೆ ಬರ್ತಾ ಇಲ್ಲ ಜನ ಇವತ್ತು. ಆದೇಶದಿಂದ ಅವನು ಉದಾರವಾದ ಮನಸ್ಸಿಂದ ಅವತ್ತು ಇದೇನೋ ಇಲ್ವೋ, ಅವ್ರು ಏನು ಮಾಡ್ತಾರೆ ಎಂಬುದು ಅವ್ರ ಹಿಂದೆ ನಮಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಉದಾರವಾದ ಮನೋಭಾವದಿಂದ ₹1 ಯಾರು ಹಾಕ್ಬೇಡಿ. ನೀವು ನಾವಿಲ್ಲಿ ಸೊಸೈಟಿದಾಗ ಅಧ್ಯಕ್ಷ ನೀವೇನು ಮಾಡಬೇಡಿ, ಎಲ್ಲ ನಂದೇ, ನೀವು ಜಾಗ ಕೊಡಿ ಅಂದಾಗ ನಾನು ಸ್ವಾಮಿ ಆತ್ಮಸಂತೋಷ, ಸ್ವಾಮಿ ನಿಮ್ಮದೇ ಜಾಗ, ನಾವು ನಿಮ್ಮವರೇ ಮಾಡಿ ನಮಗೆ ಸಂತೋಷ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಮ್ಮ ತಾಯಿ ತಂದೆಯರು, ನಮ್ಮ ಅಕ್ಕಂಗಿಯರು, ನಮ್ಮ ಬಂಧು ಬಾಂಧವರು ಬಂದು ತೋರಿಸ್ಕೊಂಡ್ರೆ ನಾವು ತೋರಿಸ್ಕೊಂಡಂಗೆ, ಉಗ್ರೇಶನ ತೋರಿಸ್ಕೊಂಡಂಗೆ ಇಲ್ಲಿ. ಆ ದಿಸೆಯಿಂದನ ಎಲ್ಲರೂ ಮುಂದಿನ ದಿನಗಳಲ್ಲಿ ನಮ್ಮ ಉಗ್ರೇಶಣ್ಣ ಮತ್ತು ಅವರ ಅಭಿಮಾನಿ ಬಳಗ ಮತ್ತು ಅವರ ಹಿಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಒಳ್ಳೇದು ಮಾಡಲಿ. ಇಂಥದ ಇವತ್ತು 100 ಆದರೆ ಮುಂದೆ 1000 ಕ್ಯಾಂಪ್ಗಳು ಮಾಡ್ತಾ ಇವ್ರ ಹೆಸರು ಬಹಳ ಮುನ್ನೆಲೆಗೆ ಬರಲಿ. ನಮ್ಮ ಆರೋಗ್ಯನೂ ಇವರಿಂದ ಸಾವಿರಾರು ಜನ ಇವತ್ತು ಉಗ್ರೇಶಪ್ಪ ಕ್ಯಾಂಪ್ ಮಾಡ್ತಪ್ಪ, ನನಗೆ ಕಣ್ಣು ಚೆನ್ನಾಗಿದ್ದಾವೆ, ನಾನು ಇವತ್ತು ಶಿರಾಕ್ ಹೋಗಿ ಬಂದೆ ಅಥವಾ ನಾನು ಧರ್ಮಪುರ ಹೋಗಿ ಬಂದೆ ಅಂತ ಭಾವನೆಗಳನ್ನು ಹಂಚ್ಕೊಳ್ತಾ ಸಂತೋಷ ಬಾಳ್ಲಿ ಅಂತ ಹೇಳಿ ಆ ದೇವ್ರ ಮೇಲೆ ದೇವ್ರನ್ನ ಕೇಳ್ಕೊಳ್ತಾ ನಾವು ಬಂದು ನಿಮ್ಗೆ ಪೋಚ್ ಕೊಟ್ಕೊಂಡು ಹೋಗಿ ನಾವು ಬಂದಿಲ್ಲ. ಯಾಕೆಂದ್ರೆ ಇವತ್ತು ತಾಲೂಕಿನಲ್ಲಿ ಯಾರು ಕಣ್ಣು ಕಾಣದಂತ ಇರಬಾರ್ದು, ಕೂಡ ಇರಬಾರ್ದು. ನೀವು ಯಾವುದೇ ಇಲ್ಲ ಅಂದ್ರೂ ನಾವು ಒಂದು ಕಾಲಿಲ್ಲ ಅಂದ್ರೂ ಓಡಾಡ್ತೀವಿ, ಕೈ ಇಲ್ಲ ಅಂದ್ರೂ ಇರ್ತೀವಿ, ಕಣ್ಣಿಲ್ಲ ಅಂದ್ರೆ ಹಾವು ಬಂದ್ರು ಕಣ್ಣು ಕಾಣಲ್ಲ, ತಟ್ಟೆಗೆ ಅನ್ನ ಇದ್ರು ಕಣ್ಣಿಗೆ ಕಾಣಲ್ಲ. ಆ ದೇಶದಿಂದ ಇವತ್ತು ನಾವು ಕತ್ತಲಿನಿಂದ ಬೆಳಕಿನ ಕಡೆಗೆ ಇವತ್ತು ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇವತ್ತು ನನ್ನ ತಾಯಂದರಿಗೆ ಹೇಳ್ತೇನೆ, ನಿಮ್ಗೆ ಯಾವುದೇ ₹1 ಖರ್ಚಾಗೋದಿಲ್ಲ. ಒಂದು ಕಣ್ಣು ಆಪರೇಷನ್ ಮಾಡೋದಕ್ಕೆ ಕಡಿಮೆ ಸುಮಾರು ಅಂದ್ರೆ 25ರಿಂದ 30 ಸಾವಿರ ಖರ್ಚು ಬರ್ತದೆ ಒಂದು ಕಣ್ಣು ಆಪರೇಷನ್. ಆದ್ರಿಂದ ಯಾವುದೇ ಸಂದರ್ಭದಲ್ಲಿ ನೀವು ಕರ್ಕೊಂಡೋಗಿ ಉಚಿತವಾಗಿ ಆಪರೇಷನ್ ಮಾಡಿಸಿ ಊಟ ತಿಂಡಿ ಒಳಗಾಗಿ ಮಾಡಿಸಿ ನಿಮಗೆ ತಂದು ಬೆಳಿಗ್ಗೆ ಇದೇ ಜಾಗ ಬಿಡ್ತೇವೆ. ಇವತ್ತು ಒಂದು 100 ಜನ ಆದ್ರು, 120 ಜನ ಆದ್ರು, ಇವತ್ತು ನಾನು ನೋಡಿದೆ ಈಗ ಅಲ್ಲಿ 200 ಜನ ಸೆಲೆಕ್ಷನ್ ಬಂದಿದ್ದಾರೆ. ಈಗ 200 ಜನ ಈ ಕೌಂಟ್ ಅಲ್ಲಿ ಈಗ 25 ಜನ ಇವತ್ತು ಕರ್ಕೊಂಡು ಹೋಗ್ತಾರೆ. ಇವತ್ತು 25 ಜನ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿ ನಾಳೆ ಅವ್ರನ್ನ ಕರ್ಕೊಂಡ್ಬಂದು ಇದೇ ಜಾಗ ಬಿಟ್ಟು ಮತ್ತೆ 25 ಜನ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವ್ರನ್ನ ಆಪರೇಷನ್ ಮಾಡ್ಕೊಂಡ್ಬಿಟ್ಟು ಮತ್ತೆ 25 ಜನ ಕರ್ಕೊಂಡು ಹೋಗ್ತಾರೆ. ಆದ್ರಿಂದ ನಿಮ್ಗೆ ಯಾವುದೇ ಒಂದು ಆಧಾರ್ ಕಾರ್ಡು, ನಿಮ್ಮ ಮನೆ ಹೊರತು ನಿಮ್ದು ಒಂದು ಫೋನ್ ನಂಬರ್ ಇಷ್ಟಿದ್ರೆ ನಿಮ್ಗೆ ಯಾವುದೋ ಸಮಸ್ಯೆ ಇಲ್ದಲ್ಲಿ ನಾವು ಆಪರೇಷನ್ ಮಾಡ್ಬಿಡ್ತೇವೆ. ಕರ್ಕೊಂಡ್ಬಂದು ನಮ್ಮ ಡಾಕ್ಟರ್ ಮುಂದಾಳತ್ವ ವಹಿಸಿ ಇವತ್ತು ಕೆಲಸ ಮಾಡ್ತಾರೆ. ನಾನು ಹೆಚ್ಚಿನದಾಗಿ ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಇವತ್ತು ಶಿರಾ ತಾಲೂಕಲ್ಲಿ ಒಳ್ಳೆ ನಮಗೆ ಒಂದು ಸಪೋರ್ಟ್ ಕೊಟ್ಟು ಇವತ್ತು ಖರ್ಚು ವೆಚ್ಚಗಳ ಬಗ್ಗೆ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ನನಗೆ ಶಕ್ತಿ ಕೊಟ್ಟಿದ್ದಾರೆ. ಇವತ್ತು ಇವತ್ತು ದಾರಗುಂಟೆ ಗ್ರಾಮ ಪಂಚಾಯತಿ ಸೆಲೆಕ್ಷನ್ ಶಿರಾದಲ್ಲೇ ಮಾಡ್ಬೋದಾಯ್ತು. ದಾರಗುಂಟೆ ಗ್ರಾಮ ಪಂಚಾಯತಿ ಯಾಕೆ, ತೆಂಗವರ ಗ್ರಾಮ ಪಂಚಾಯತಿ, ಇದು ಒಂದು ಹಿಂದುಳಿದಿರುವ ಗ್ರಾಮ ಪಂಚಾಯತಿಗಳು ಇವೆರಡು. ಆ ದೆಸೆಯಿಂದ ನಾವೆಲ್ಲರೂ ನಾವು ವ್ಯವಸ್ಥಿತವಾಗಿ ನಿಮ್ಗೆ ಆಪರೇಷನ್ ಮಾಡಿಸಿ ನಾವು ತಂದು ಬಿಡ್ತೇವೆ. ಆದ್ರಿಂದ ಇವತ್ತು ನಮ್ಮ ಉಗ್ರೇಶಣ್ಣನವರ ಅಭಿಮಾನಿ ಬಳಗದವ್ರು ಏನಿದ್ದಾರೆ, ನಿಜವಾಗ್ಲೂ ನಾನು ಸಹ ಅವ್ರು ವಾರಗಟ್ಲೆ ಕೆಲಸ ಬಿಟ್ಟು ಮನೆ ಬಿಟ್ಟು ಈ ಒಂದು ಶಿಬಿರ ಮಾಡಬೇಕು ಅಂದ್ರೆ 4-5 ದಿವಸ ಕೆಲಸ ಕೆಡ್ತಾ ಇತ್ತು. ಆ ಕೆಲಸಗಳು ಬಿಟ್ಟು ಅಭಿಮಾನಿ ಬಳಗದವ್ರು ಇವತ್ತು ಕೆಲಸ ಮಾಡ್ತಾರೋ ಅವ್ರು ಮೊದಲೇದ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು, ಕೈಕಾಲು ನೋವು ಇರುತ್ತಲ್ವಾ.
ಆ ಮಂಡಿ ನೋವು ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ.